ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ದುರ್ಗಾ ಜಿ ಎನ್ ಲಾಕ್ಸ್ಗೆ ಸ್ವಾಗತ. ಇವತ್ತು ನಾವು ಚಿತ್ರದುರ್ಗದಲ್ಲಿಯೇ ಫೇಮಸ್ ಆಗಿರುವಂತಹ JCR ಇಡ್ಲಿಯನ್ನು ನಾವು ಮನೆಯಲ್ಲೇ ಯಾವ ರೀತಿಯಾಗಿ ಮಾಡೋದನ್ನು ಅಂತ ಇವತ್ತು ನಾನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಚಾನಲ್ನಲ್ಲಿ. ಅದಕ್ಕೆ ಏನೇನು ಬೇಕು ಅನ್ನೋದನ್ನ ನೋಡೋಣ ಬನ್ನಿ. 2 ಕಪ್ಪು ನಾವು ಅಕ್ಕಿಯನ್ನು ತೊಗೊಳ್ಳೋಣ. ನೀವು ಒಂದು ಮೆಜರ್ಮೆಂಟಿಗೆ ಯಾವುದಾದ್ರೂ ಕಪ್ಪನ್ನು ತೊಗೊಳ್ಳಿ. ಈ ರೀತಿಯಾಗಿ 2 ಕಪ್ಪು ಅಕ್ಕಿಯನ್ನು ನಾನು ತೊಗೊಂಡ್ಬಿಟ್ಟು ಅವನ್ನು ನಾವು ನೀಟಾಗಿ ಕ್ಲೀನಾಗಿ ತೊಳಿಬೇಕು. ನಾವು ಅದು ಕ್ಲೀನಾಗಿ ಗಂಜಿ ಹೋಗೋ ರೀತಿಯಲ್ಲಿ ತೊಳೆದ್ರೆ ತುಂಬ ಚೆನ್ನಾಗಿ ಬರ್ತವೆ ಇಡ್ಲಿ. ನಾವು ಸುಮ್ಮನೆ ಒಂದು ಸಾರಿ ತೊಳೆಯೋದು 2 ಸಾರಿ ತೊಳೆಯೋದು ಆ ರೀತಿ ಮಾಡಬಾರ್ದು. ಅದು ಮಂದವಾಗಿ ಬರುವಂತಹ ನೀರು ಹೋಗೋವರೆಗೂ ಕೂಡ ನಾವು ನೀಟಾಗಿ ಕ್ಲೀನಾಗಿ ತೊಳ್ಕೊಬೇಕು. ಅದಾದಮೇಲೆ ನಾವು ಅದೇ ಮೆಜರ್ಮೆಂಟ್ ಕಪ್ಪಲ್ಲಿ ನಾವು ಅರ್ಧ ಕಪ್ಪಷ್ಟು ಉದ್ದಿನಬೇಳೆಯನ್ನು ತೊಗೊಳ್ಳೋಣ. ಈ ಉದ್ದಿನಬೇಳೆ ನಾವು ಜಾಸ್ತಿ ಹಾಕಿದರೆ ಚೆನ್ನಾಗಿ ಬರ್ತವೆ ಇಡ್ಲಿ ಅನ್ನೋದೆಲ್ಲ ತಪ್ಪು ಕಲ್ಪನೆ. ನಾವು ಮಾಡೋ ಮೆಥಡು ಚೆನ್ನಾಗಿದ್ದೆ ಅಂದರೆ ಅದು ನಾವು ಉದ್ದಿನಬೇಳೆ ಇಷ್ಟು ಹಾಕಿದರೆ ಸಾಕು. ಕೆಲವರು ಕಾಲು ಕೆ ಜಿಯಷ್ಟು ಉದ್ದಿನಬೇಳೆ ಹಾಕಿದರೂ ಕೂಡ ಇಡ್ಲಿ ಚೆನ್ನಾಗೇ ಬರ್ತಿರಲ್ಲ, ಅದು ಮೃದುವಾಗಿರೋದಿಲ್ಲ. ಅದು ಮಾಡೋ ಮೆಥಡ್ ಆಗಿರುತ್ತೆ. ನೋಡೋಣ ಬನ್ನಿ ಮತ್ತೆ. ಇದಕ್ಕೆ ನಾವು ಈ ರೀತಿಯಾಗಿ 8 ಗಂಟೆಗಳ ಕಾಲ ಈ ರೀತಿ ನಾವು ನೆನೆ ಹಾಕಬೇಕು ಅಕ್ಕಿ ಮತ್ತು ಉದ್ದಿನಬೇಳೆನ. ಅದಕ್ಕೆ ನೀವು ಅನ್ನವನ್ನು ತೊಗೋಬೇಕು. ನೀವು ರಾತ್ರಿ ಅನ್ನ ಇದ್ದರೆ ಅದನ್ನಾದರೂ ತೊಗೊಳ್ಳಿ, ಇಲ್ಲ ನೀವು ಫ್ರೆಶ್ಶಾಗಿ ಅನ್ನ ಇದೆ ಅಂದರೆ ಬಿಸಿ ಇದ್ದರೆ ಅದನ್ನ ಆರಿಸ್ಕೊಂಬಿಟ್ಟು ನಾವು ಇದಕ್ಕೆ ರುಬ್ಬೋದಕ್ಕೆ ಹಾಕ್ಕೋಬೇಕು. ಈ ರೀತಿಯಾಗಿ 8 ಗಂಟೆಗಳ ಕಾಲ ನೆನೆಯದಿರುವಂತಹ ಅಕ್ಕಿ ಮತ್ತು ಉದ್ದಿನಬೇಳೆಯನ್ನು ನಾವು ಈಗ ರುಬ್ಬಬೇಕು. ನೋಡಿ, ಈ ರೀತಿಯಾಗಿ ನೀಟಾಗಿ ಚೆನ್ನಾಗಿ ನೆಂದಿರಬೇಕು. ಅಕ್ಕಿ ಎಷ್ಟು ನೆನೀತವೋ ಅಷ್ಟು ಇಡ್ಲಿ ತುಂಬಾ ಚೆನ್ನಾಗಿ ಬರ್ತವೆ. ಈ ರೀತಿಯಾಗಿ ನಾವು ಜಾರಿಗೆ ಸ್ವಲ್ಪ ಅಕ್ಕಿಯನ್ನು ನಾವು ಉದ್ದಿನಬೇಳೆ ಮತ್ತು ಅಕ್ಕಿಯನ್ನು ಎರಡೂ ಮಿಕ್ಸ್ ಮಾಡ್ಕೋಬಾರ್ದು. ಮೊದಲಿಗೆ ನಾವು ಅಕ್ಕಿಯನ್ನು ಮಾತ್ರ ಈ ರೀತಿಯಾಗಿ ರುಬ್ಕೋಬೇಕು. ಈ ಹಿಟ್ಟು ಬಂದುಬಿಟ್ಟು ತೀರಾ ನುಚ್ಚಾಗೂ ಇರಬಾರ್ದು, ಈ ಕಡೆ ಅದು ಫುಲ್ಲು ನುಣ್ಣಗೂ ಅಂದರೆ ನೈಸಾಗಿ ಇರಬಾರ್ದು. ಒಂದು ಮೀಡಿಯಮ್ ಆಗಿ ನಾವು ಇದನ್ನು ರುಬ್ಕೋಬೇಕು. ಈ ರುಬ್ಬೋ ಹದದ ಕೂಡ ನಾವು ಇಡ್ಲಿ ಮೃದುವಾಗಿ ಬರೋದಕ್ಕೆ ಕಾರಣವಾಗಿರುತ್ತೆ. ನಾವು ಹಿಟ್ಟನ್ನು ಯಾವ ರೀತಿಯಾಗಿ ರುಬ್ತೀವಿ ಅನ್ನೋದ್ರ ಮೇಲೆ ಕೂಡ ಇಡ್ಲಿ ಚೆನ್ನಾಗಿ ಬರುತ್ತೋ ಅಥವಾ ಇಲ್ಲೋ ಅನ್ನೋದು ಕೂಡ ಕಾರಣ ಆಗಿರುತ್ತೆ. ಅದಕ್ಕೋಸ್ಕರ ಹಿಟ್ಟನ್ನು ಒಂದು ಹದವಾಗಿ ನಾವು ರುಬ್ಕೋಬೇಕು. ಇವಾಗ ನಾವು ಉದ್ದಿನಬೇಳೆ ಮತ್ತು ಅನ್ನವನ್ನು ತೊಗೊಂಡಿರ್ತೀವಲ್ಲ ಅದನ್ನು ಕೂಡ ನಾವು ಈ ಥರ ನೈಸಾಗಿ ರುಬ್ಕೋಬೇಕು. ಈ ರೀತಿ ಅದು ನುಚ್ಚಾಗಿ ಇರಬಾರ್ದು, ಈ ಥರ ನೈಸಾಗಿ ಅದನ್ನು ರುಬ್ಕೋಬೇಕು. ಈ ರೀತಿಯಾಗಿ ನಾವು ರುಬ್ಕೊಂಡ್ಮೇಲೆ ಇದನ್ನು ಎರಡು ಮಿಶ್ರಣ ಮಾಡಬೇಕು. ಈ ರೀತಿ ನಾವು ಮಿಶ್ರಣ ಮಾಡಿಬಿಟ್ಟು ಅದು ಎರಡು ಹಿಟ್ಟು ಕೂಡ ಫುಲ್ ಮಿಕ್ಸ್ ಆಗಬೇಕು. ಉದ್ದಿನಬೇಳೆ ಆಗಿರಲಿ ಇದು ಅಕ್ಕಿ ಹಿಟ್ಟಾಗಿರಲಿ ಕ್ಲೀನಾಗಿ ಅದು ಎಲ್ಲ ಹೊಂದ್ಕೊಳೋ ರೀತಿಯಲ್ಲಿ ನಾವು ಈ ರೀತಿಯಾಗಿ ಕಲಿಸ್ತಾ ಬರಬೇಕು. ನಾವು ಯಾವ ರೀತಿಯಾಗಿ ಕಲಿಸ್ತೀವಿ, ಅದು ಯಾವ ರೀತಿಯಾಗಿ ಹೊಂದ್ಕೊಳ್ಳುತ್ತೆ ಅನ್ನೋದು ಕೂಡ ಇದು ಉಬ್ಬೋದಕ್ಕೆ ಕಾರಣವಾಗಿರುತ್ತೆ. 1 ಟೇಬಲ್ ಸ್ಪೂನಷ್ಟು ನಾವು ಇದಕ್ಕೆ ಸೋಡಾ ಹಾಕಬೇಕು. ಸೋಡಾ ಹಾಕ್ಬಿಟ್ಟು ಕೂಡ ನಾವು ಈ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಅದು ಹಿಟ್ಟು ಚೆನ್ನಾಗಿ ಹದವಾಗಿ ಒಂದು ಉಬ್ಬೋದಕ್ಕಾಗಲಿ ಇಡ್ಲಿ ಮೃದುವಾಗಿ ಬರೋದಕ್ಕಾಗಲಿ ಕಾರಣವಾಗಿರುತ್ತೆ. ಈ ರೀತಿಯಾಗಿ ನಾವು ಫಿಟ್ಟಾಗಿರುವಂತಹ ಬಾಕ್ಸಿಗೆ ನಾವು ಹಾಕ್ಬಿಟ್ಟು ಈ ರೀತಿಯಾಗಿ ಮುಚ್ಚಬೇಕು. ಗಾಳಿ ಹೋಗದ ಹಾಗೆ ನಾವು ಕ್ಲೀನಾಗಿ ಇದನ್ನ ಮುಚ್ಚೋದ್ರಿಂದ ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ. ನೋಡೋಣ, ನಾವು ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ನಾವು ನೋಡಿದಾಗ ನೋಡಿ ಯಾವ ರೀತಿಯಾಗಿ ಉಬ್ಬಿದೆ ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿದೆ ಅಂದರೆ ನಾವು ಹಾಕಿರೋ ಎಲ್ಲ ಪದಾರ್ಥಗಳು ನೀಟಾಗಿ ಕರೆಕ್ಟಾಗಿ ಬೆರೆತು ಈ ರೀತಿಯಾಗಿ ನೀಟಾಗಿ ಅದು ಉಬ್ಬಿದೆ. ನಾವೇನಾದರೂ ರುಬ್ಬೋದ್ರಲ್ಲಾಗಲಿ ನಾವು ಹಾಕುವಂತಹ ಪದಾರ್ಥದಲ್ಲಾಗಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಈ ರೀತಿಯಾಗಿ ಹಿಟ್ಟು ಉಬ್ಬೋದಿಲ್ಲ. ಅದು ಉಬ್ಬೋದರಲ್ಲೇ ಗೊತ್ತಾಗ್ಬಿಡುತ್ತೆ ಅದು ಹಿಟ್ಟು ಯಾವ ರೀತಿಯಾಗಿ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ, ಇಡ್ಲಿ ಬರೋದಕ್ಕೆ ಸರಿ ಇದೆಯಾ ಅಥವಾ ಇಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ. ಈ ರೀತಿಯಾಗಿ ನಾವು ತಟ್ಟೆ ಸ್ಟ್ಯಾಂಡನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಕ್ಲೀನಾಗಿ ಎಲ್ಲ ತಟ್ಟೆಗಳಿಗೂ ನಾವು ಎಣ್ಣೆಯನ್ನು ಈ ರೀತಿಯಾಗಿ ಸವರಬೇಕು. ಕ್ಲೀನಾಗಿ ಹಚ್ಚೋದ್ರಿಂದ ಆ ಇಡ್ಲಿಗಳು ತಟ್ಟೆಯನ್ನು ಅಂಟೋದಿಲ್ಲ, ನೀಟಾಗಿ ಕ್ಲೀನಾಗಿ ಬಂದುಬಿಡ್ತವೆ. ಕೆಲವರು ಕವರ್ಗಳನ್ನು ಹಾಕ್ತಾರೆ, ಕೆಲವರು ಬಟ್ಟೆಗಳನ್ನು ಹಾಕ್ತಾರೆ. ನಾವು ಇದಕ್ಕೆ ಎಣ್ಣೆ ಕ್ಲೀನಾಗಿ ಹಚ್ಚೋದ್ರಿಂದ ನಾವು ಯಾವುದು ಕೂಡ ಹಾಕೋದು ಬೇಡ, ಈ ರೀತಿಯಾಗಿ ನೀಟಾಗಿ ಹಾಕ್ಬೋದು. ದಯವಿಟ್ಟು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಇದೇ ರೀತಿಯಾಗಿರುವಂಥ ಅನೇಕ ವೀಡಿಯೋಗಳು ನಿಮಗೆ ನಾನು ಕೊಡ್ತಾ ಹೋಗ್ತಾ ಇದ್ದೀವಿ ಈ ಚಾನಲ್ನಲ್ಲಿ. ಈ ರೀತಿಯಾಗಿ ನಾವು ಹಿಟ್ಟನ್ನು 1 ಅಥವಾ 1 ಸ್ಪೂನು ಅಥವಾ ನಿಮಗೆ ಸ್ವಲ್ಪ ದಪ್ಪ ಬೇಕನ್ಸಿದ್ರೆ ಇನ್ನು ಸ್ವಲ್ಪ ಹಾಕ್ಕೋಬೋದು. ನಿಮಗೆ ಇಷ್ಟವಾದ ರೀತಿಯಲ್ಲಿ ನಾವು ಇಡ್ಲಿಯನ್ನು ರೆಡಿ ಮಾಡ್ಕೋಬೋದು. ನನ್ನ ಸಲಹೆ ಏನಂದರೆ ಒಂದು ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕಿದರೆ ದಪ್ಪ ಸ್ಮೂತಾಗಿ ಚೆನ್ನಾಗಿ ಬರ್ತವೆ. ಪೂರ್ತಿ ತೆಳ್ಳಗಿದ್ರೆ ಅವು ಒಂಥರ ಕಡುಬು ಥರ ಆಗಿಬಿಡ್ತವೆ, ಅಷ್ಟೊಂದು ಚೆನ್ನಾಗಿರಲ್ಲ.
ಈಗ ಒಂದು ಸ್ವಲ್ಪ ದಪ್ಪ ಇದ್ರೇ ಇಡ್ಲಿ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿಯಾಗಿ ಕುಕ್ಕರ್ನ ತೊಗೊಂಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕೋಣ. ನಿಮಗೆ ಡೈರೆಕ್ಟಾಗಿ ಇಡ್ಲಿ ಕುಕ್ಕರ್ ಇದ್ದರೆ ಪರವಾಗಿಲ್ಲ, ಅದರಲ್ಲೇ ನೀವು ಮಾಡ್ಬೋದು. ನಮ್ಮಲ್ಲಿ ಇಡ್ಲಿ ಕುಕ್ಕರ್ ಇಲ್ಲದಕ್ಕೋಸ್ಕರ ಈ ರೀತಿಯಾಗಿ ಸ್ಟ್ಯಾಂಡ್ನ ಇನ್ನೊಂದು ಬೇರೆ ಕುಕ್ಕರ್ನಲ್ಲಿ ಹಾಕ್ಬಿಟ್ಟು ಈ ರೀತಿ ಕ್ಲೋಸ್ ಮಾಡಬೇಕು. ಮಾಡಿ ಒಂದು 5-6 ನಿಮಿಷ ಬಿಟ್ಟಾದಮೇಲೆ ನಾವು ಈ ರೀತಿಯಾಗಿ ಕೈಗೆ ಒಂದು ಸ್ವಲ್ಪ ನೀರನ್ನು ಹಚ್ಕೊಂಡ್ಬಿಟ್ಟು ಈ ರೀತಿ ನೋಡೋದ್ರಿಂದ ಇಡ್ಲಿ ಹಿಟ್ಟು ಕೈಗೆ ಅಂಟಿದರೆ ಅದ್ರ ಇನ್ನೂ ಬೆಂದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅದು ಯಾವುದೇ ರೀತಿಯಾಗಿ ಅಂಟ್ಲಿದ್ರೆ ಕ್ಲೀನಾಗಿ ಬಂದಿದೆ ಇಡ್ಲಿ, ಚೆನ್ನಾಗಿ ರೆಡಿಯಾಗಿದೆ ಅನ್ನೋದು ಗೊತ್ತಾಗುತ್ತೆ. ನೋಡಿ ಈ ರೀತಿಯಾಗಿ ಇಡ್ಲಿ ರೆಡಿಯಾಗಿದೆ. ಇದನ್ನು ನಾವು ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ನಾವು ಈ ರೀತಿಯಾಗಿ ನೀಟಾಗಿ ನಾವು ಎಡ್ಜನ್ನು ಈ ರೀತಿಯಾಗಿ ಕ್ಲೀನಾಗಿ ನಾವು ಎರ್ಕೋಬೇಕು. ಈ ರೀತಿಯಾಗಿ ಎರ್ಕೊಳ್ಳೋದ್ರಿಂದ ಅವು 1 ನಿಮಿಷ ಬಿಟ್ಟರೆ ಸಾಕು, ಕ್ಲೀನಾಗಿ ಅವು ಇಡ್ಲಿ ಬಂದುಬಿಡ್ತವೆ. ನೋಡಿ ಈ ರೀತಿಯಾಗಿ ಎಷ್ಟು ಸಾಫ್ಟಾಗಿ ಎಷ್ಟು ಮೃದುವಾಗಿದ್ದಾವೆ ಅಂದರೆ ನಿಜವಾಗ್ಲೂ ಇಡ್ಲಿ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಈ ರೀತಿಯಾಗಿ ನೀವು ಮನೆಯಲ್ಲಿ ಟ್ರೈ ಮಾಡಿ. ದಯವಿಟ್ಟು ನೀವು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ರೀತಿಯಾಗಿ ಬಂದಿದ್ದೇವೆ ಅಂತ. ತುಂಬಾ ಚೆನ್ನಾಗಿ ಬಂದಿದ್ದಾವೆ. ನಿಜವಾಗ್ಲೂ ನೀವು ಒಂದ್ಸರಿ ಟ್ರೈ ಮಾಡಲೇಬೇಕು. ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ. ಇದೇ ರೀತಿಯಾಗಿರುವಂಥ ಅನೇಕ ಟಿಪ್ಸ್ಗಳು ಆಗಿರ್ಬೋದು, ಅಡುಗೆಗಳಾಗಿರ್ಬೋದು ನಿಮಗೆ ಸಿಗ್ತಾ ಹೋಗ್ತವೆ. ದಯವಿಟ್ಟು ಟ್ರೈ ಮಾಡಿ.